ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ವತಿಯಿಂದ 2026ನೇ ಸಾಲಿಗೆ ಒಂದು KCT BSc ನರ್ಸಿಂಗ್, ಅಲಡಲ್ ಸೈನ್ಸ್, BPO BPTಗೆ ಸಂಬಂಧಿಸಿದಂಥ ಅಪ್ಡೇಟ್ಗಳನ್ನು ಮಾಡಲಾಗ್ತಿದೆ. ಈ ಮಧ್ಯದಲ್ಲಿ ನಮಗೊಂದು ನಮ್ಮ ವಿದ್ಯಾರ್ಥಿ ಕಾಮೆಂಟ್ ಹಾಕಿರುವಂಥದ್ದು ನೋಡ್ತಾ ಇದ್ದೀರಿ. ಹಲೋ ಸರ್, ಗುಡ್ ಮಾರ್ನಿಂಗ್. ಐ ಎಮ್ PMB ಥರ್ಡ್ ಇಯರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾನು BSHS ಮಾಡಬೇಕು ಅಂದರೆ ಇವಾಗ KCT ಅಪ್ಲಿಕೇಶನ್ ಬಿಟ್ಟಿದ್ದಾರಲ್ಲ, ಅದರಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. 12th PUC, ಆರ್ಟ್ಸ್, ಕಾಮರ್ಸ್ ಮತ್ತು ಡಿ ಫಾರ್ಮಸಿ ಅಂತ ಕೊಟ್ಟಿದ್ದಾರೆ. ಆದರೆ ಯಾವ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ನೀವಿಲ್ಲಿ 4-5 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ನಿಜ. ಈ ಅಪ್ಲಿಕೇಶನ್ ಬಿಟ್ಟಿರುವಂಥದ್ದು ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲ. ಅಂದರೆ ಪ್ಯಾರಾಮೆಡಿಕಲ್ ಕೋರ್ಸ್ ಕಂಪ್ಲೀಟ್ ಆದವರಿಗೆ ಈ ಅಪ್ಲಿಕೇಶನ್ ಬರೋದಿಲ್ಲ. ಇದು PUC ಸೈನ್ಸ್ ಆದವರಿಗೆ ಮತ್ತು ಡಿಪ್ಲೊಮಾ ಫಾರ್ಮಸಿ ಕಂಪ್ಲೀಟ್ ಆದವರಿಗೆ ಮತ್ತು PUC ಮೇಲೆ ಪ್ರೊಫೆಷನಲ್ ಕೋರ್ಸ್ಗಳಿಗೋಸ್ಕರ ಅಪ್ಲಿಕೇಶನ್ ನಾನು ಬಿಟ್ಟಿರುವಂಥದ್ದು. ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮು ಇದೆ. ಎಂಟ್ರೆನ್ಸ್ ಎಕ್ಸಾಮ್ ಕೂಡ ಒಂದಷ್ಟು ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಓಕೆನಾ. ಇದು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಆದಂಥ ಒಂದು ಅಪ್ಲಿಕೇಶನ್ಗಳನ್ನು ಆಗಸ್ಟ್ ತಿಂಗಳಲ್ಲಿ ಬಿಡ್ತಾರೆ. ಅಲ್ಲಿ ತನಕ ಕಾಯಬೇಕು. ಈ KCT 2026 ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೋಸ್ಕರ ಅಲ್ಲ, ನೆನ್ಪಿಟ್ಟುಕೋರಿ. ಇದು ಇರೋದು PUC ಸೈನ್ಸು, PUC ಒಟ್ಟು ಟೋಟಲ್ ಆಗಿ PUC ಕಂಪ್ಲೀಟ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತೆ. ಹೀಗಾಗಿ ನೀವುಗಳು ಇಲ್ಲಿ ಅರ್ಹತೆಯನ್ನು ಪಡ್ಕೊಳ್ಳೋದಿಲ್ಲ. ನಿಮಗೆ ಲ್ಯಾಟ್ರಲ್ ಎಂಟ್ರಿಯವರಿಗೆ ಸಪ್ರೇಟ್ ಆದಂಥ ಅಪ್ಲಿಕೇಶನ್ಗಳನ್ನು ಕರೀತಾರೆ. DMLT ಆದವರಿಗೆ BSc MLT ಮಾಡಲಿಕ್ಕೆ ಸಪ್ರೇಟ್ ಆದಂಥ ಅಪ್ಲಿಕೇಶನ್ ಕರೀತಾರೆ. DOTAT ಆದವರಿಗೆ BSc OT ಮಾಡಲಿಕ್ಕೆ ಸಪ್ರೇಟ್ ಆದಂಥ ಅಪ್ಲಿಕೇಶನ್ ಬಿಡ್ತಾರೆ. ಅದಕ್ಕೆ ಲ್ಯಾಟ್ರಲ್ ಎಂಟ್ರಿ ಅಪ್ಲಿಕೇಶನ್ ಅಂತ ಕರೀತಾರೆ. ಅದನ್ನು ಆಗಸ್ಟ್ ತಿಂಗಳ ತನಕ ಬಿಡ್ತಾರೆ. ಇದು ಇರೋದು KCT ಎಕ್ಸಾಮಿಗೆ ಮತ್ತು PUC ಸೈನ್ಸ್ ಆಗಿರುವಂಥ ಅಥವಾ PUC ಆಗಿರುವಂತಹ ಅಭ್ಯರ್ಥಿಗಳಿಗೆ 4 ವರ್ಷದ ಕೋರ್ಸಿಗೆ ಈ ಒಂದು ಅಪ್ಲಿಕೇಶನ್ ಬಿಟ್ಟಿರುವಂಥದ್ದು.